ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಸೆಪ್ಟೆಂಬರ್ 16ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು, ದೇವರು ತನ್ನ ದೇವದೂತನನ್ನು ಕಳುಹಿಸುತ್ತಾನೆ. ಪರಲೋಕದ ದೇವರಾದ ಯೆಹೋವನು ನಿನ್ನ ಮುಂದೆ ತನ್ನ ದೂತನನ್ನು ಕಳುಹಿಸಿ, ನೀನು ಆದಿಕಾಂಡ 24:7. ಕರ್ತನು ನಿನ್ನ ಮುಂದೆ ಒಬ್ಬ ದೇವದೂತನನ್ನು ಕಳುಹಿಸುವನು. ಅವನಿಗೆ 1000 ಮತ್ತು 10,000 ದೇವದೂತರುಗಳಿದ್ದಾರೆ. ಆತನು ತನ್ನ ರಕ್ಷಣೆಯನ್ನು ಬಾಧ್ಯವಾಗಿ ಪಡೆದವರಿಗೆ ಆ ದೇವದೂತರನ್ನು ಸೇವೆ ಮಾಡುವ ಉಳಿಗದ ಆತ್ಮಗಳಾಗಿ ಕೊಡುವನು. ಅಬ್ರಹಾಮನು ತನ್ನ ಮಗನಿಗೆ ವಧುವನ್ನು ಹುಡುಕಲು ಬಯಸಿದನು. ಕಾನಾನ್ಯ ಸ್ತ್ರೀಯರಲ್ಲಿ ಒಬ್ಬ ವ್ಯಕ್ತಿಯನ್ನು ತೆಗೆದುಕೊಳ್ಳಲು ಅವನು ಇಷ್ಟಪಡಲಿಲ್ಲ. ಆದ್ದರಿಂದ ಅವನು ತನ್ನ ಮಗನಿಗೆ ಸೂಕ್ತವಾದ ವಧುವನ್ನು ಹುಡುಕಲು ತನ್ನ ಮನೆಯ ಹಿರಿಯ ಸೇವಕನಾದ ಎಲಿಯೇಜರನನ್ನು ಕಳುಹಿಸಿದನು. ಎಲಿಯೇಜರ್ ಒಬ್ಬ ವಿಶ್ವಾಸಾರ್ಹ ಸೇವಕನಾಗಿದ್ದನು ಮತ್ತು ಅಬ್ರಹಾಮನು ಈ ನಿಯೋಜನೆಯಿಂದ ತೊಂದರೆಗೀಡಾಗಿರುವುದನ್ನು ನೋಡಿದನು. ಆದ್ದರಿಂದ ಅವನು ಎಲಿಯೇಜರನನ್ನು ಬಲಪಡಿಸಿದನು ಮತ್ತು ದೇವರು ತನ್ನ ದೂತನನ್ನು ನಿನ್ನ ಮುಂದೆ ಕಳುಹಿಸುವನು ಮತ್ತು ನೀನು ಅಲ್ಲಿಂದ ನನ್ನ ಮಗನಿಗೆ ಹೆಂಡತಿಯನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದನು. ಆದ್ದರಿಂದ ದೇವದೂತನು ಎಲಿಯೇಜರನ ಮುಂದೆ ಹೋದನು ಮತ್ತು ದೇವರ ಚಿತ್ತದ ಪ್ರಕಾರ ಒಳ್ಳೆಯ ಸ್ವಭಾವ ಮತ್ತು ಸೌಂದರ್ಯದ ವಧುವನ್ನು ಆಯ್ಕೆ ಮಾಡಲು ಸಾಧ್ಯವಾಯಿತು. ಎಲ್ಲವೂ ಕರ್ತನಿಂದಲೇ ಆದ ಕಾರಣ ಇಷ್ಟೊಂದು ಪರಿಪೂರ್ಣ ರೀತಿಯಲ್ಲಿ ನೆರವೇರಿತು. ಆದ್ದರಿಂದ ನಿಮ್ಮ ಮುಂದಿರುವ ಕಾರ್ಯವು ಯಾವುದಾದರೂ ಅದನ್ನು ಪ್ರಾರ್ಥನೆಯಿಂದ ಮಾಡಿ. ಕರ್ತನು ತನ್ನ ದೂತನನ್ನು ನಿನ್ನ ಮುಂದೆ ಕಳುಹಿಸುವನು. ಎಲ್ಲ ಪ್ರಯಾಣಗಳಲ್ಲಿ ದೇವರ ದೂತನು ನಿನಗೆ ಮಾರ್ಗದರ್ಶನ ನೀಡುತ್ತಾನೆ. ನಿಮ್ಮ ಪ್ರಗತಿಗೆ ಅಡ್ಡಿಯುಂಟು ಮಾಡುವ ಅಡೆತಡೆಗಳು ಏನೇ ಇರಲಿ, ಆ ಎಲ್ಲ ಅಡೆತಡೆಗಳನ್ನು ಮುರಿಯಲು ಯೆಹೋವನು ತನ್ನ ದೇವದೂತರನ್ನು ಕಳುಹಿಸುತ್ತಾನೆ. ಕರ್ತನು ತನ್ನ ದೂತನನ್ನು ನಿಮ್ಮ ಮುಂದೆ ಕಳುಹಿಸುವುದಿಲ್ಲ, ಆದರೆ ಆತನು ತನ್ನ ಸಾನ್ನಿಧ್ಯವನ್ನು ನಿಮ್ಮ ಮುಂದೆ ಕಳುಹಿಸುವನು. ಮೋಶೆಯು ಅರಣ್ಯದಲ್ಲಿದ್ದಾಗ ಕರ್ತನು ಮೋಶೆಯನ್ನು ಪ್ರೀತಿಯಿಂದ ನೋಡಿಕೊಂಡನು ಮತ್ತು ಯೆಹೋವನು, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂದನು. ವಿಮೋಚನಕಾಂಡ 33:14. ಬಹುಶಃ ಮೋಶೆಯು ಫರೋಹನ ಅರಮನೆಯಲ್ಲಿ ರಾಜಕುಮಾರನಾಗಿ ಮುಂದುವರಿದಿದ್ದರೆ ಅವನ ಮುಂದೆ ರಥಗಳು ಮತ್ತು ಕುದುರೆಗಳು ಹೋಗುತ್ತಿದ್ದವು ಮತ್ತು ಅವರು ರಾಜನ ಗೌರವವನ್ನು ಪಡೆಯುತ್ತಿದ್ದನು. ಆದರೆ ಮೋಶೆಯು ದೇವರ ಸೇವಕನಾದ ಅದಕ್ಕಿಂತ ಹೆಚ್ಚಿನ ಗೌರವವನ್ನು ಪಡೆದನು. ದೇವದೂತರುಗಳು ಮತ್ತು ದೇವರ ಸಾನ್ನಿಧ್ಯವು ಅವನ ಮುಂದೆ ಹೋದರು. ಮೇಘಸ್ತಂಭವು ಅವನ ಮುಂದೆ ಹೋಯಿತು ಮತ್ತು ಅಗ್ನಿಸ್ತಂಭವು ಅವನನ್ನು ಮಾರ್ಗದರ್ಶಿಸಿತು. ಪರಿಣಾಮವಾಗಿ ಮೋಶೆಯು ವಿಶ್ರಾಂತಿ ಮತ್ತು ದೈವಿಕ ಶಾಂತಿಯನ್ನು ಪಡೆದನು. ಅವನಲ್ಲಿ ಯಾವುದೇ ಗೊಂದಲವಾಗಲಿ ಭಯವಾಗಲಿ ಇರಲಿಲ್ಲ. ಕರ್ತನು ಹೇಳಿದನು, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂದನು. ವಿಮೋಚನಕಾಂಡ 33:14. ಯೆಹೋವನು ಇಂದು ನಿಮಗೆ ಅದೇ ಭರವಸೆಯನ್ನು ನೀಡುತ್ತಿದ್ದಾನೆ. ನಮ್ಮ ಜೀವನದ ಎಲ್ಲ ದಿನಗಳಲ್ಲಿ ಕರ್ತನು ನಮ್ಮ ಮುಂದೆ ಹೋಗುತ್ತಾನೆ. ದೇವರ ಮಕ್ಕಳೇ, ಜಯಶಾಲಿಗಳಾಗಿ ಮುನ್ನಡೆಯಿರಿ. ದೇವರು ನಮ್ಮ ಮುಂದೆ ಹೋಗುವುದು ಎಷ್ಟು ದೊಡ್ಡ ಆಶೀರ್ವಾದ. ನೆನಪಿಡಿರಿ, ನಿಮಗೆ ಗೊತ್ತಾಗುವುದು ಹೇಗೆಂದರೆ, ಸರ್ವಲೋಕದ ಒಡೆಯನ ಒಡಂಬಡಿಕೆಯ ಮಂಜೂಷವು ನಿಮ್ಮ ಮುಂದಾಗಿ ಹೋಗಿ ಯೋರ್ದಾನಿನಲ್ಲಿ ಇಳಿಯುವುದು. ಯೆಹೋಶುವ 3:11. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.